ನಮಸ್ಕಾರ ಎಲ್ರಿಗೂ ಮತ್ತೊಂದು ವ್ಲಾಗಿಗೆ ಸ್ವಾಗತ. ಸೊ ಕುದುರೆಮುಖ ರೈಡು ಜಟಾಯು ಕಡೆಯಿಂದ ಈ ಸತಿ ನಿಜವಾಗ್ಲೂ ಮೇಯ್ನ್ ಏನು ಹೇಳಬೇಕು ಅಂದರೆ ಒಂದು ಕಡೆ ಖುಷಿ ಆಗುತ್ತೆ, ಇನ್ನೊಂದು ಕಡೆ ಮೇಂಟೈನು ಮಾಡೋಕ್ಕಾಗ್ತಿಲ್ಲ. ಬನ್ನಿ ಬನ್ನಿ ಮುಂದೆ ಹಾಕ್ಕೊಳ್ಳಿ. ನಮ್ಮದೇ ಇವರು ಲೋಕೇಶ್ ಅವರು ಬೈ. ಓಕೆ, ಸೊ ಏನು ಅಂದರೆ 30+ ಮೇಲೆ ಆಗೋಗಿದೆ. ಅಂದರೆ ಆ್ಯಕ್ಚುಲಿ ಇನ್ನೂ ಡಿಮ್ಯಾಂಡ್ ಇತ್ತು, ನಾವು ಸ್ಲಾಟ್ಸು ಮಾಡೋಕ್ಕಾಗಿಲ್ಲ. 25 ಅಂದ್ಕೊಂಡಿದ್ದು, ಆ್ಯಕ್ಚುಲಿ 30 ಮೇಲೆ ಆಗಿದೆ. ಮತ್ತು ಇನ್ನೂ ಕೆಲವ್ರಿಗೆ ನಾನು ಸ್ಲಾಟ್ಸ್ ಕೊಡೋಕ್ಕಾಗಿಲ್ಲ, ಯಾಕಂದರೆ ನಮ್ಮದು ಅಲ್ಲಿ ರಾ ಕ್ಯಾಂಪಿಂಗ್ ಇರೋದ್ರಿಂದ ಅಲ್ಲಿ ಅನ್ಕಂಫರ್ಟ್ ಆಗಬಾರ್ದು, ಮತ್ತು ಅಲ್ಲಿ ಟಾಯ್ಲೆಟ್ ಫೆಸಿಲಿಟಿ ಕಡಿಮೆ ಇರೋದ್ರಿಂದ ನಾನು ತೊಗೊಳ್ಳಿಲ್ಲ ಅಷ್ಟೇ. ದಯವಿಟ್ಟು ಬೇಜಾರಾಗಬೇಡಿ ವಿಡಿಯೋ ನೋಡ್ತಿರೋರು. ಇಲ್ಲಿ ಈಗ ಒಂದು ರೈಡ್ ಹೋಗ್ತಾ ಇದ್ದೀವಿ. ಟೋಟಲಾಗಿ 11 ಕಾರು, ಸೊ 4 ಬೈಕು. ಸೊ ಈ ಸತಿ ಟೋಟಲ್ ವೆಹಿಕಲ್ಸೇ ಜಾಸ್ತಿ ಇದೆ, ಕಾರಿಂದ ಹಿಡಿದು. ಸೊ 4 ವೀಲರ್ಸು ಮತ್ತು 4x4 ವೆಹಿಕಲ್ಸು. ಸೊ ಬನ್ನಿ, ಈಗ ನಾವು ಪಾರ್ಲೆ ಅಂತೀನಿ, ಹಾಸನ್ ಮಂಗಳೂರು ಫಸ್ಟ್ ಇದೆಯಲ್ಲ ಟೋಲು, ಅಲ್ಲಿಂದ ಈಗ ಓಡ್ತಾ ಇದ್ದೀವಿ. ಟೀಮ್ ಬಾಯ್ಸ್ ಎಲ್ಲ ಇಲ್ಲಿದ್ದಾರೆ ಎಲ್ಲರೂ. ಓಡೋಣ ಸರ್, ಓಡೋಣ. ಅಲ್ಲಿ ಬ್ರೇಕ್ಫಾಸ್ಟ್ ಲೊಕೇಶನ್ ಹತ್ರ ಓಡೋಣ ಹಂಗೆ. ಸೊ ನಮ್ಮ ರೆಗ್ಯುಲರ್ ಅಡ್ಡ ಹರ್ಷ ಗ್ರ್ಯಾಂಡು ಎಲ್ಲ ಬಂದಿದ್ದೀವಿ. ಇನ್ನೂ ವೆಹಿಕಲ್ಸ್ ಬರಬೇಕು. 1, 2, 3, 4, 5, 6, 7 ಪ್ಲಸ್ ಇನ್ನೂ ಒಂದು 3 ಗಾಡಿ ಪ್ಲಸ್ ಮೇಡಮ್ನೊಂದು ಗಾಡಿ, ಟೋಟಲ್ 11 ಕಾರು ಈ ಸತಿ. ಸೊ ಫುಲ್ಲು ಟೀಮ್ ಜಟಾಯು. ಸೊ ಎಲ್ಲ ಈಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ಈಗ ನಮ್ಮ ಒಂದು ಗ್ರೂಪಿಗೆ ಫುಡ್ ಅರೇಂಜ್ಮೆಂಟ್ಸು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ಹಾಯ್ ಎಲ್ಲ ಫ್ರೆಶರ್ಸು. ಹಾಯ್ ಸರ್ ಒಂದು ವಿಡಿಯೋಗೆ ಫುಲ್ ಇದೊಂದು ಬ್ಯಾಚು 8 ಜನ ಇದ್ದೀರಲ್ಲ ಸರ್? 8 ಜನ ಇದ್ದೀರಲ್ಲ ನಿಮ್ಮ ಟೀಮು? ಎಷ್ಟು ಜನ ಇದ್ದೀರ? ಇಬ್ಬರು ಅದು 9 ಜನ ಟೋಟಲಾಗಿ. ಫುಲ್ ಅದು ಫಾರ್ಚುನೇಟ್ ಟೀಮಲ್ಲ? ಹಾಯ್ ವಿಡಿಯೋಗೆ ಹಾಯ್ ಹೇಳಿ ಅಷ್ಟೇ. ಹಾಯ್, ನಿಮಗೆ ಫಸ್ಟ್ ತಿಂಡಿ ಬಂದುಬಿಟ್ಟಿದೆ, ನೀವು ಆರಾಮಾಗಿ ತಿಂಡಿ ಮಾಡಿ ರೆಸ್ಟ್ ಮಾಡ್ತಾ ಇರ್ಬೋದು. ಇನ್ನೂ ಇದ್ದಾರೆ ಇಲ್ಲಿ ವರುಣ್ ಟೀಮು, ವರುಣ್ ಫ್ರೆಂಡ್ಸ್ ಇವ್ರು ಗೊತ್ತಲ್ಲ. ಅವರು ಬಂದಿಲ್ಲ ಬೈ. ನಮ್ಗೇನು ಗೊತ್ತಾ ಬೈ, ಫಸ್ಟು ಅತಿಥಿ ದೇವೋಭವ ನಾವು. ನೋಡಿ ಏನು ಕೇಳಲ್ಲ ನೀನು, ಬಂತ ಏನಲ್ಲ ಸೈಲೆಂಟಾಗಿ ಬಂದು ತಿಂತಾ ಇದೆಯಾ? ಹಾಂ, ಏನಕ್ಕೆ ಊಟಕ್ಕೆ? ಇವಾಗ ನಾವೇನು ಮಾಡೋದು? ನೋಡ್ದಾ? ಆಯಿತು, ನೀವೇ ಬೇಗ ಹೋಗಿ. ಇಲ್ಲಿ ಹರ್ಷತ್ ಮತ್ತು ನಮ್ಮ ಮನೆ ಪಕ್ಕದ ರೋಡಲ್ಲೇ ಇರೋದು, ಗೊತ್ತೇ ಇಲ್ಲ ನಮಗಿರೋ. ಇವರು ಬೈಕಲ್ಲಿ ಬಂದವ್ರೆ, ಶಿವರಾಜ್ ಪಾಟೀಲ್. ಹಾಯ್, ಲೋಕೇಶ್ ಸರು, ಚಂದ್ರು ಅವರು, ಮಧು ಇಲ್ಲ, ಪ್ರಣವು ಬೈಕಲ್ಲಿ ಬಂದ್ಬಿಡೋನೆ. ಬಾರೋ ಕಾರಲ್ಲಿ ಅಂದರೆ ಬೇಡ. ಏನಕ್ಕೆ ಬೈಕಲ್ಲಿ ಬಂದಿದ್ಯಾ? ಬೈಕಲ್ಲಿ ಏನಕ್ಕೆ ಬಂದ? ಹೌದಾ, ಬಂದಿದ್ಯಾ ಜಾಗಕ್ಕೆ ಒಂದ್ಸಲಿ? ಬಂದಿಲ್ಲ ಅಲ್ಲ? ಹಾಂ, ಕುದುರೆಮುಖನೇ. ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡ್ತವ್ರೆ, ಆರಾಮಾಗಿ ಮಾಡಲಿ. ನಮಗೆ ಇನ್ನೂ ಬಂದಿಲ್ಲ, ಎಲ್ಲರಿಗೂ ಬಂತು. ವಾ, ಏನು ಬೈ ಇದು. ನಾನು ಫೈನಲಿ ಎಲ್ಲ ಈಗ ಇವರು ಲಾಸ್ಟ್ ನಿಮ್ಮೂರಿಗೆ. ಸೊ ಯಡಿಯೂರಿಗೆ ಬಂದು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ದಿವಾಕರ್ ಅಂತ. ಸೊ ಎಲ್ಲರೂ ಬಂದರು, ಮೇಡಮು ಬಂದರು. ಲಾಸ್ಟ್ ಬಂದಿದ್ದು ಇವರು, ಲಾಸ್ಟು ಸೆಕೆಂಡ್ಗೆ ಬಂದಿದ್ದು ಇವರೇ. ಸೊ ಪೆಜಾರೋ. ಸೊ ಟೋಟಲಾಗಿ 12 ಕಾರ್ ಈ ಸತಿ. ತುಂಬ ಬಿಗ್ ರೈಡ್ ಅಂತಲೇ ಅನ್ಕೋಬೋದು. ಬಿಗ್ ರೈಡ್ ಅಲ್ಲ, ಆ್ಯಕ್ಚುಲಿ ಬಿಗ್ ಗ್ರೂಪ್ ಆಗಿಬಿಟ್ಟಿದೆ ಈಗ. ಸೊ ಎಲ್ಲ ಓಡೋಣ, ಸೂಪರು. ಈಗ ಅಲ್ಲಿ ಟೋಟಲಾಗಿ 3 ಫಾರ್ಚುನರು ಮತ್ತು ಕಾರು, ನನಗೆ ಕೌಂಟ್ ಮಾಡೋಕ್ಕೆ ಆಗ್ತಿಲ್ಲ ಹೇಳೋಕ್ಕೆ. ಹಾಯ್, ಸೂಪರ್, ಓಡೋಣ. ಓಕೆ, ಮತ್ತು ನಮ್ಮ ಗೋಪಾಲ ಬೈಕಲ್ಲಿ ಬಂದಿದ್ದಾನೆ, ಪ್ರಣವ್ ಮತ್ತು ಶರಣ್ ಪಾಟೀಲು. ಲೆಟ್ಸ್ ಗೋ. ನಾನು ಹೋಗ್ತಾ ಇದ್ದೀವಿ. ಟೋಟಲಾಗಿ 12 ಕಾರು ಮತ್ತು 4 ಬೈಕು ಮತ್ತು ಟೋಟಲ್ ಮೆಂಬರ್ಸ್ ಬಂದು 35 ಜನ. ಆ್ಯಕ್ಚುಲಿ ನಾವು 20 ಸ್ಲಾಟ್ಸೇ ಇದು ಮಾಡೋದು ಯಾವಾಗಲೂ. ಈ ಸತಿ ತುಂಬ ಡಿಮ್ಯಾಂಡ್ ಇತ್ತು, ಬಟ್ ಕೇಳ್ಕೊಂಡ್ರು. ಮತ್ತು ಅವರು ನಾವು ಆಯಿತು ನೋಡೋಣ ಅಂದರೆ ಆ್ಯಕ್ಚುಲಿ ಇನ್ನೂ ನಾವು ಪಬ್ಲಿಕ್ಕಾಗಿ ಸ್ಲಾಟ್ಸ್ ಕ್ಲೋಸ್ ಮಾಡಿ ಅಲ್ಲಿಂದ ತೊಗೊಂಡೇ ಇಲ್ಲ ಯಾವುದೂ. ಇಲ್ಲಿ ಏನಾಗಿದೆ ಅಂದರೆ ಈ ಆ್ಯಡ್ ಆಗಿರೋರು ಫ್ರೆಂಡ್ ಸರ್ಕಲ್ಗಳು ಮತ್ತು ಅವ್ರವ್ರ ಜೊತೆ ಇರ್ತಾರಲ್ಲ ಫ್ರೆಂಡ್ಸು, ಅವ್ರವರೇ ಆ್ಯಡ್ ಆಗಿರೋದು ಜಾಸ್ತಿ. ಆದ್ರೂ ಕೆಲವ್ರಿಗೆ ಸ್ಲಾಟ್ಸ್ ಕೊಡೋಕ್ಕಾಗಿಲ್ಲ ನಿಜವಾಗ್ಲೂ. ಯಾಕಂದರೆ ನಮ್ಮದು ಬಂದು ಯಾವುದೋ ಒಂದು ರೆಸಾರ್ಟ್ಸ್ ಆಗಲಿ, ಹೋಮ್ ಸ್ಟೇ ಆದರೆ ಅವ್ರ ಹತ್ರ ಕಾಟೇಜ್ ಇರುತ್ತೆ, ಬೆಡ್ ಇರುತ್ತೆ, ಏನೋ ಒಂದು ಮಾಡಿಬಿಡ್ಬೋದು. ಇಲ್ಲ, ನಮ್ಮದು ರಾ ಕ್ಯಾಂಪಿಂಗು. ಸೊ ನಮ್ಮ ಎಕ್ಸ್ಪೀರಿಯೆನ್ಸೇ ಬೇರೆ. ಆದ್ದರಿಂದ ನಮಗೆ ಅದನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ. ಪ್ಲಸ್ಸು ಅಲ್ಲಿ ಆ ಲೋಕಲ್ ಅವ್ರಿಗೆ ಆ್ಯಕ್ಚುಲಿ ಇವಾಗ ಹೋಗ್ತಾ ಇರೋದೇನೆ ನಾವು 8 ಕಾರ್ ಅಂತ ಅವ್ರಿಗೆ ಕೌಂಟ್ ಕೊಟ್ಟಿರೋದು. ಆ ಲೋಕಲ್ ಅವ್ರಿಗೆ ಅಲ್ಲಿ ಒಂದು 12-15 ಗಾಡಿ ಹೋಯ್ತು ಅಂದರೆ
ಅಲ್ಲಿ ಲೋಕಲ್ ಮತ್ತು ಅಕ್ಕಪಕ್ಕದವ್ರು ಹಾಕ್ಕೊಡ್ತಾರೆ. ಅಂದರೆ ಏನು ಇಷ್ಟೊಂದು ಗಾಡಿ ಇದನ್ನು ಟೂರಿಸಮ್ ಗೊತ್ತಲ್ಲ ನಿಮಗೆ. ನಾವು ಮಾಮೂಲಿ ಟೂರಿಸ್ಟ್ ಸ್ಪಾಟ್ಗಳಿಗೆ ಹೋಗಲ್ಲ, ನಾವೆಲ್ಲ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ಗಳು ಹೋಗೋದು ಮತ್ತು ಆಫ್ ರೋಡ್ ಮಾಡೋದು ಮತ್ತು ವಾಚ್ ಮಾಡ್ತಾರೆ. ಒಳ್ಳೆ ಅಡ್ವೆಂಚರ್ ಇದೆ ಈ ಸತಿ ಟೀಮ್ ಜಾಸ್ತಿ ಜನ ಇರೋದ್ರಿಂದ ಮತ್ತು ಒಳ್ಳೆ ಮೆಮೊರಬಲ್ ರೈಡ್ ಅಂತಲೇ ಹೇಳೋದು. ಮತ್ತು ಕುದುರೆಮುಖ ಅಂದರೆ ಎಲ್ಲರಿಗೂ ಒಂದು ಆ ವೈಬೇ ಬೇರೆ. ಆ ಮೈಂಡಲ್ಲಿ ಕುದುರೆಮುಖ ಅಂತ ಹೆಸರು ಬರ್ತಿದ್ದಂಗೆ ಅಲ್ಲಿರೋ ಜಾಗಗಳ ಲೊಕೇಶನ್ ಮೇಲೆ ಜನ ತುಂಬ ಇಷ್ಟಪಡ್ತಾರೆ. ಮತ್ತು ಇನ್ನೊಂದ್ಸಲಿ ಆ ಜಾಗಕ್ಕೆ ನಾನು ಆರ್ಗನೈಸ್ ಮಾಡ್ತೀನಿ. ಸಡನ್ನಾಗಿ ಮಾಡಲ್ಲ, ಸ್ವಲ್ಪ ಗ್ಯಾಪ್ ಕೊಟ್ಟು ಇನ್ನೂ ಒಂದು ಒಳ್ಳೆ ವೆದರ್ ಟೈಮಲ್ಲಿ ನೋಡಿಕೊಂಡೆ. ನಾನು ಆ್ಯಕ್ಚುಲಿ ನಮ್ಮ ವೆದರ್ ಟೈಮ್ಗಳು ನೋಡಿಕೊಂಡೆ ನಾನು ಎಲ್ಲ ಕಡೆಯೂ ಪ್ಲ್ಯಾನ್ ಮಾಡೋದು. ನೋಡೋಣ ಮುಂದೆಗಡೆ ಮುಂದಿನ ದಿನಗಳಲ್ಲಿ ಮಾಡ್ತೀನಿ. ನೆಕ್ಸ್ಟ್ ಒಳ್ಳೊಳ್ಳೆ ಆಫ್ ರೋಡ್ಗಳು ಇರ್ತದೆ. ಆದಷ್ಟು ನಿಮ್ಗೆ ಏನಾದರೂ ಬೇಕು ಅಂದರೆ ಮುಂಚೆನೇ ನಮಗೆ ಸ್ಲಾಟ್ ಕನ್ಫರ್ಮ್ ಮಾಡ್ಕೊಬಿಟ್ರೆ ನಮಗೇನು ಪ್ರಾಬ್ಲಮ್ ಇರೋಲ್ಲ. ಓಕೆ, ಸೊ ಮ್ಯಾಂಡೇಟ್ರಿ ಸ್ಟಾಪ್ KSP ಸ್ಪಿರಿಟ್ಸ್ ಅಫಿಷಿಯಲ್ ಪಾರ್ಟ್ನರ್ ಆಫ್ ಜಟಾಯು ಟೀಮ್. ಅಲ್ಲ ನಂಬೇಡಿ, ಆಮೇಲೆ ಅಫಿಷಿಯಲ್ ಪಾರ್ಟ್ನರು ಅಂತ ಯಾರೂ ಇಲ್ಲ, ಸುಮ್ಮನೆ ನಾವು ಯಾವಾಗಲೂ ರೆಗ್ಯುಲರಾಗಿ ನೋಡಿ. ಫುಲ್ಲು ನಮ್ಮ ಟೀಮ್ ಏನಿದೆ ಸ್ಟಾಕ್ ಮಾಡ್ಕೊಂಡ್ರಾ? ಸೂಪರ್. ಓಕೆ, ಯಾಕಂದರೆ ಮಳೆ ಇರುತ್ತೆ ಎಲ್ಲ ಸ್ಟಾಕ್ ಮಾಡ್ಕೊಳ್ಳಿ. ಕೂಲ್ ಬಾಕ್ಸಾ? ಹೌದು, ರೆಫ್ರಿಜರೇಟರ್ ಇದೆ. ಓಕೆ, ಬನ್ನಿ, ಏನಾದ್ರು ತೊಗೊಳಂಗಿದ್ರೆ ಬಂದ್ಬಿಡಿ. ಮೇಡಮ್ ಅವರು ಕಾರಲ್ಲಿ ಬರ್ತಾಯಿದ್ರು. RX ನೋಡಿದ ತಕ್ಷಣ ನಮ್ಮ ಏರಿಯಾ ಅವರು ಮನುವರು, ಆ್ಯಕ್ಚುಲಿ ನಾವು ಅಲ್ಲೇ ಇದ್ರು ಹೆಸರು ಗೊತ್ತಿಲ್ಲ, ಬಟ್ ಮಕ್ಕಗಳು ಗೊತ್ತಷ್ಟೇ. ಎಕ್ಸಲೇಟ್ ಕೊಡ್ಬೇಡಿ, ಹೊಡೀರಿ. ಹಾಂ ಇವಾಗ ಕೊಡಿ. ಅದು ಒಂದ್ಸಲಿ ಸೌಂಡ್ ಬರುತ್ತಲ್ಲ ಅವಾಗ ಕೊಡಿ. ಫುಲ್ಲು ಮೇಲಿಂದ ನೋಡಿ. RX ಕ್ರೇಜ್ ಎಷ್ಟಿದೆ ಅಲ್ಲಿ ನೋಡಿ. ಅಲ್ಲೊಂದು ಲೇಡೀಸ್ ಟೀಮು ಫುಲ್ RX ನೋಡಿದ್ರೆ ಸಾಕು. ಹುಡುಗರಿಗಲ್ಲ ಅಷ್ಟೇ, ಹುಡುಗಿರ್ಗೂ ಅಷ್ಟೇ ಕ್ರೇಜ್ ಇದೆ. ಬನ್ನಿ ಬೇಗ. ಆಕ್ಸಿಲೇಟರ್ ಮಾಡ್ತೀರಾ? ಅಕಸ್ಮಾತ್ ಅಲ್ಲಿ ಏನು ಇಷ್ಟಿದೆ ನಂಗೆ ಹೇಳಿ. ಮೊಬೈಲ್ ಇದೆಯಾ? ಇದಾನ ಹೋದ್ರು. ಸೂಪರು ನೋಡಿ. ವಾವ್, ಸೂಪರ್. ಬರಲಿ. ಹಾನ್ಬಾಳ್ ಹತ್ರ ಒಂದು ಕಾಫಿ ಬ್ರೇಕ್ ಆಗ್ತು. ಯಾರು ಡೀಸೆಲ್ ಏನಾದ್ರು ಹಾಕ್ಸ್ಕೊಳ್ಳೋ, ಪೆಟ್ರೋಲ್ ಹಾಕ್ಸ್ಕೊಳ್ಳೋರು ಹಾಕ್ಸ್ಕೊಬೋದು ಅಂತ. ಸೊ ಹಾನ್ಬಾಳ್ ಕೆಫೆ ಹತ್ರ ಒಂದು ಒಳ್ಳೆ ಟೈಮ್ ಇದೆ ಒಂಚೂರು, ಅದಕ್ಕೇ ಆಗ್ತಾ ಫುಲ್ಲು ಟೀಮ್ ಎಲ್ಲ ಇಲ್ಲೇ ಇದೆ. ವಾವ್, ಕೊಟ್ಟಿಗೆರ ಹತ್ರ ಸೂಪರ್ ಮಳೆ ಬರ್ತಾಯಿದೆ. ಹೊಡಿ ಮೂವಾಗಿ ಬರ್ತೀವಿ, ಜಾಯ್ನ್ ಆಗ್ತೀವಿ. ಕಳ್ಸ ಹತ್ರ ಇರಿ, ಬರ್ತೀನಿ. ಸೊ ಸಖತ್ತು ಒಳ್ಳೆ ವೆದರು, ವೆಲ್ಕಮ್ಮೇ ಸಖತ್ತಾಗಿದೆ. ಬಟ್ ನಮ್ಮದು ರಾಕ್ ಕ್ಯಾಂಪಿಂಗ್ ಆಗಿರೋದ್ರಿಂದ ಒಳ್ಳೆ ಅಡ್ವೆಂಚರ್ ಇರುತ್ತೆ. ವಾಚ್ ಮಾಡ್ತಾರೆ. ಸೊ ಟೀಮು ಜಾಸ್ತಿ ಇರೋದ್ರಿಂದ ಸೂಪರಾಗಿರುತ್ತೆ ನೋಡಿ. ಹೊರ್ನಾಡು ರೂಟ್ ಹೋಗ್ಬೇಕಾದ್ರೆ ಒಂದು ವ್ಯೂ ಪಾಯಿಂಟ್ ಹತ್ರ ಸುಮ್ಮನೆ ನಿಲ್ಲಿಸ್ತು, ಒಂದು ಬ್ರೇಕ್ ಕೊಡೋಣ ಅಂತ. ಸೊ ಎಲ್ಲರೂ ಇಲ್ಲೇ ಬ್ರೇಕ್ ತೊಗೊಂಡು ಮುಂದೆಗಡೆ ನೋಡಿ ಎಂಥ ವ್ಯೂ ಇದೆ, ಸೂಪರ್. ಫುಲ್ಲು ಫಾಗ್, ಇಲ್ಲಿಗೆ ಬರ್ತಾಯಿತ್ತದು ಫಾಗ್ ನೋಡಿ. ಈ ಕಡೆಯೇ ಬರ್ತಾಯಿದೆ, ಇಲ್ಲಿಗೆ ಬರೋ ಅಷ್ಟೇ ಗೊತ್ತಾಗುತ್ತದು. ಸೂಪರು. ಸೊ ಈಗ ಇಲ್ಲಿಂದ ನಾವು ಡೈರೆಕ್ಷನ್ ತೊಗೊಂಡು ಆ ಒಂದು ಮೌಂಟೇನ್ ಏನು ಕಾಣಿಸ್ತಿದೆಯಲ್ಲ ಅಲ್ಲಿಗೆ ಹೋಗ್ತೀವಿ. ಸೊ ಕೆಲವು ಜಾಗದಲ್ಲಿ ಡೈವರ್ಷನ್ಗಳಿದೆ. ನಾನು ಆದಷ್ಟು ಡೈವರ್ಷನ್ಗಳಲ್ಲಿ ಕಮ್ಮಿ ವಾಕಿ-ಟಾಕಿಲಿ ಕಮ್ಯುನಿಕೇಟ್ ಮಾಡ್ತಾ ಇರ್ತೀನಿ. ಸೊ ಸ್ಟೀಪ್ ಇರೋ ಜಾಗದಲ್ಲಿ ನಾನು ಫಸ್ಟ್ ಹೋಗ್ಬಿಟ್ಟು ಗಾಡಿ ಮೂವ್ಮೆಂಟ್ ನಾನು ನಿಲ್ಲಿಸ್ಬಿಟ್ಟು ನಾನು ಹಿಂಗೆ ಇರ್ಬೋದು. ಯಾಕಂದರೆ ಇಲ್ಲ ನಮ್ಮ ಜೊತೆ ಹಿಂದೆನೇ ಬಂದುಬಿಟ್ರೆ ಕ್ಲೋಸ್ ಆಗಿದೆ ಜೊತೆಲೇ ಬನ್ನಿ. ಬೇರೆ ಟೈಮಲ್ಲಿ ನಾನು ಹೇಳ್ತೀನಿ ಗ್ಯಾಪ್ ತೊಗೊಳ್ಳಿ, ಮೇಂಟೈನ್ ಮಾಡಿ. ಯಾರು ಗ್ಯಾಪ್ ಕೊಡ್ತಾರೆ ಆ ಟೈಮಲ್ಲಿ ಮಾಡಿ. ಯಾಕಂದರೆ ಒಂದು 2-3 ಕಡೆ ಸ್ಲಶ್ ಇದೆ. ಆ ಮೂಮೆಂಟಲ್ಲಿ ಗಾಡಿಗಳು ಒಂದೇ ಕಡೆ ಕಟ್ಕೊಳ್ಳೋದು ಬೇಡ ಅಂತ. ಸೊ ಎಲ್ಲರೂ ಆಲ್ಮೋಸ್ಟ್ ನಿಮಗೆ ಮೂಮೆಂಟ್ ಸೊ ಕ್ಯಾಂಪಿಂಗ್ ಲೊಕೇಶನ್ ಏನು ನಾವು ಮೌಂಟೇನ್ಗೆ ಹೋಗಬೇಕು ಅಲ್ಲಿಗೆ ಬಂದಿದ್ದೀವಿ. ಇಲ್ಲಿಗೆ ಎಲ್ಲರಿಗೂ ಬ್ರೀಫ್ ಮಾಡಿದೆ. ಸೊ ಇಲ್ಲಿಂದ ನಾವು ಒಂದು ಗಾಡಿ 2 ವೀಲ್ ಫಾರ್ಚುನರ್ ಬರ್ತಾಯಿಲ್ಲ, ಅದಕ್ಕೆ ಪಾರ್ಕ್ ಮಾಡಿಸಿ ಮಿಕ್ಕಿದು ಗಾಡಿಗಳೆಲ್ಲ ಹೋಗುತ್ತೆ. ಟ್ರೈಲಲ್ಲಿ ಯಾರು ಇರ್ತಾರೆ? ತಾಳಿ ಇದು ಜಿಪ್ಸಿ ಇರುತ್ತೆ. ಬರೋಲ್ಲ, ಇನ್ನಿಬ್ರು ಇದ್ದಾರೆ, ಬಟ್ ಅವ್ರು ಲೇಟ್ ಬರೋದು. ಜಿಪ್ಸಿ ಇರ್ತಾರೆ, ಎಲ್ಲ ಆಗುತ್ತೆ. ಒಂದು ನಿಮಿಷ ತಾಳಿ. ಸಂತೋಷಲ್ಲಿ ಲಾಸ್ಟಲ್ಲಿ ಬನ್ನಿ, ಲಾಸ್ಟ್ ಗಾಡಿ ಇಲ್ಲ, ಗ್ಯಾಪ್ ಹಾಕೋಬೋದು. ಸೈಡ್ ಇದೆ, ರೋಡ್ ದೊಡ್ಡದಿದೆ, ಗ್ಯಾಪ್ ಹಾಕ್ಬೋದು. ನಾನು ಇಡ್ತೀನಿ, ಇಲ್ಲ ಗ್ಯಾಪ್ ಕೊಡ್ಬೋದು. ಒಂದು ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಹಾಕ್ಸ್ಬೋದು. ಯಾಕಂದರೆ ಏನೇ ಗಾಡಿ ಬಂದರೂ ಹಿಂದಕ್ಕೆ ಬರುತ್ತೆ, ಒಂಚೂರು ಸೈಡ್ ಹಾಕ್ಬಿಟ್ಟು ಹೋಗ್ಬೋದು. ಅಲ್ಲ, ಅದು ರೋಡ್ ಚಿಕ್ಕದಿತ್ತು, ಇಲ್ಲಿ ಗ್ಯಾಪ್ ಇದೆ, ಹಿಂದಕ್ಕೆ ಬಂದು ಗ್ಯಾಪ್ ಇದೆ. ಮಾಡೋಣ. ಇನ್ನೊಂದೇನು ಗೊತ್ತಾ, ಮುಂದೆ
ಹೊಡಿರಿ. ಹುಷಾರು ಹುಷಾರು ಬ್ರೋ, ಹುಷಾರು. ಏನ್ ಕೈಯಲ್ಲಿ ಹೇಳಿದ್ದೀರಾ ಬ್ರೋ? ಏನ್ ತೊಂದ್ರೆ ಇಲ್ಲ, ಏನಾಗಲ್ಲ. ಬ್ರದರ್ ಹೋಗ್ಬಿಡಿ, ಪೂರ್ತಿ ಹಿಂದೆ ಹೋಗ್ಬಿಟ್ಟು ಆಮೇಲೆ ಆನ್ ಮಾಡ್ಕೊಂಡು ಇಲ್ಲಿ ಹಿಂಗ್ ಬರ್ಲಿ. ಬಂತು ಬಂತು, ಜಟಾಯು ಬಂತು. ಬಂತು ಜಟಾಯು ಬಂತು. ಸ್ಲೋ 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 ಸ್ಲೋ, ಸಾಕು ಸಾಕು ಸಾಕು, ಒಳ್ಳೆ. ರಯ್ಯ ರಯ್ಯ, ಒಂದ್ಸತಿ ಜಟಾಯು ಬಂತು ಅಂದ್ರೆ ಮುಗಿವಂತ. ಗೋಳೆ ಗೋಳೆ ಗೋಳೆ. ಗೋಳಿ ಗೋಳಿ ಆರ್ಬಿಡ್ತು. ಫೈನಲಿ ಊಟ ಎಲ್ಲ ಆಯಿತು. ಆ್ಯಕ್ಚುಲಿ ತುಂಬ ಅಡ್ವೆಂಚರ್ ಇತ್ತು, ಮತ್ತು ಒಂದು ಕಡೆ ಮಳೆ ಬರ್ತಾನೆ ಇದೆ, ಈಗಲೂ ಮಳೆ ಬರ್ತಾ ಇದೆ. ಬಟ್ ಆದರೂ ನಮ್ಮದು ರಾಕ್ ಕ್ಯಾಂಪಿಂಗ್ ಇರೋದ್ರಿಂದ ಬಿಟ್ಟಿಲ್ಲ. ಸೊ ಫೈನಲಿ ಎಲ್ಲರಿಗೂ ಟೆಂಟ್ನ ಪಿಚ್ ಮಾಡಿಕೊಟ್ಟಿದ್ದೀವಿ. ಸೊ ಟೋಟಲಾಗೆ ನೋಡಿ ಇವರು. ಏನು ಸರ್ ರಾಕ್ ಕ್ಯಾಂಪಿಂಗ್ ಎಕ್ಸ್ಪೀರಿಯನ್ಸ್ ಹೆಂಗಿದೆ? ಸೂಪರ್ ಫುಲ್ಲಾ ನೋಡಿ, ಮುಂದೆನೇ ಮೌಂಟೇನ್ಸು. ಸೊ ಫೈನಲಿ ಎಲ್ಲರಿಗೂ ನಾವು ಅವ್ರಿಗೆ ಏನು ಭರವಸೆ ಕೊಟ್ಟಿದ್ದೋ ರಾಕ್ ಕ್ಯಾಂಪಿಂಗ್ ಮಾಡಿಸ್ತೀವಿ ಅಂತ. ಕೊಡ್ತೀನಿ, ಹಾಕ್ತೀನಿ. ನಿಮ್ಮದು ತಂದಿಲ್ಲ ಅಲ್ವಾ? ನಾನು ಕೊಡ್ತೀನಿ ನನ್ನ ಹತ್ರ ಇದೆ. ಇಲ್ಲ ಕೊಡ್ತೀನಿ ಸೆಂಟ್ರಲ್ಲಿ. ಓಕೆ ನೋಡಿ, ಇಲ್ಲೆಲ್ಲ ಟೆಂಟ್ ಹಾಕೋತಾರೆ. ನಮ್ಮ ಗೋಪಾಲ ಫುಲ್ಲು ಇಲ್ಲಿ ನೋಡಿ, ಅವನದೇ ಬೇರೆ ಸೆಟಪ್ಪು. ಸೆಂಟ್ರಲ್ ಮರದ 2 ಮರದಲ್ಲಿ ಸೆಂಟ್ರಲ್ಲಿ. ಮತ್ತು ಇಲ್ಲೂ ಇವ್ರು ನೋಡಿ ಏನೋ ದಾರ ಹಿಡ್ಕೊಂಡು ಕೊಡ್ತವ್ರೆ. ಗೋಪಾಲ್ ಹಿಂಗೆ ಹೆಲ್ಪ್ ಮಾಡ್ತವ್ರೆ. ಇಲ್ಲೂ ಟೆಂಟ್ ಅರೇಂಜ್ಮೆಂಟ್ ಆಗ್ತಾಯಿದೆ. ಸೂಪರ್. ಎಂತ ಮಳೆ ಬಂದ್ರೆ ಅಲ್ಲಿ ಅಲ್ಲಿ ಐಟ್ ಕಟ್ಟಿಲ್ವಲ್ಲ. ಸೊ ಹೆಂಗೆ ಅಂದರೆ ಆಕಾಶಕ್ಕೆ ಟಾರ್ಪಲ್ ಹಾಕೋ ಥರ ನಮ್ಮದು ಕೆಲಸ. ಈಗ ಇದನ್ನು ಇಲ್ಲಿ ನೀರು ನಿಂತ್ಕೊಬಿಡುತ್ತೆ ಅಂದ್ಬಿಟ್ಟು ಒಂದು ಒಳ್ಳೆ ರಾಡ್ ತಂದಿದ್ದೀವಿ. ಇಲ್ಲಿ ಅಗಿದ್ಬಿಟ್ಟು ಅದಕ್ಕೆ ಸಪೋರ್ಟ್ ಕೊಡೋಣ ಅಂತ ಮಾಡ್ತವ್ರೆ ಬಾಯ್ಸು. ಟೆಂಟ್ ಅಂತೂ ಪಿಚ್ ಆಯ್ತು ಎಲ್ಲರದ್ದು. ಇನ್ನೇನಿದ್ರು ನೆಕ್ಸ್ಟು ನೋಡಿ ಹೆಂಗಿದೆ ಮಳೆ. ಒಂದು ಕಡೆ ವೆದರು ನೆಕ್ಸ್ಟ್ ಲೆವೆಲ್ ಇದೆ, ಬಟ್ ಮಳೆ ಸ್ವಲ್ಪ ಕೈ ಕೊಡ್ತಾ ಇದೆ ಅಷ್ಟೇ. ಸರ್ಕಸ್ ಮಾಡಿ ನೋಡಿ ಈ ಥರ ಒಂದು ಸೆಟಪ್ ಮಾಡ್ಕೊಂಡಿದ್ದೀವಿ. ಟೆಂಟ್ ಎಲ್ಲ ಪಿಚ್ ಆಯಿತು, ಟೆಂಟಿಗೆಲ್ಲ ಏನು ತೊಂದರೆ ಆಗಲಿಲ್ಲ. ಬಟ್ ಮಳೆ ಮಾತ್ರ ಬರ್ತಾನೆ ಇದೆ. ಸೊ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸು. ನಾವು ಆ್ಯಕ್ಚುಲಿ ಕ್ಯಾಂಪಿಂಗ್ ಮಾಡಿದ್ದೀವಿ, ಬಟ್ ತುಂಬ ಮಳೆಯಲ್ಲೇ ಕ್ಯಾಂಪಿಂಗ್ ಪಿಚ್ ಮಾಡಿ, ಮಳೆಯಲ್ಲೇ ಕಡಿಮೆ ತುಂಬ. ಇಲ್ಲಿ ಅಲ್ಲಲ್ಲೇ ಒಂದೊಂದು ಟೀಮ್ಗಳು ಮಾಡ್ಕೊಂಡು ಅವರು ಪಾರ್ಟಿ ಮಾಡ್ತಾರೆ. ಛತ್ರಿ ಹಿಡ್ಕೊಂಡು ಇಲ್ಲೊಂದು ಟೀಮು ನೋಡಿ, ಇಲ್ಲೊಂದು ಟೀಮ್ ಇದು ಮಾಡ್ತಾರೆ. ಇಲ್ಲಿ ನಮ್ಮದು ಕಾರ್ಗಳೆಲ್ಲ ಸ್ವಲ್ಪ ಸಪೋರ್ಟ್ ತೊಗೊಂಡು ಒಂದು ಟಾರ್ಪಲ್ ತೊಗೊಂಡಿದ್ದು. ಗೊತ್ತಿತ್ತು ನನಗೆ ಇದೆಲ್ಲ ಆಗುತ್ತೆ ಅಂದ್ಬಿಟ್ಟೆ. ಸೊ ಇಲ್ಲಿ ನೋಡಿ ಮತ್ತು ಎಲ್ಲರೂ ಪಾರ್ಟಿ ಮಾಡ್ತಾರೆ. ಸೊ ಜನ್ರೇಟ್ರೂ ತಂದಿದ್ದೀವಿ ನೋಡಿ. ನಮಗೆ ನಾವು ಕ್ಯಾಂಪಿಂಗ್ ಮಾಡ್ಬೇಕಾದ್ರೆ ಯಾವುದೇ ಕೊರತೆ ಆಗಬಾರ್ದು ಅಂದ್ಬಿಟ್ಟು ಜನ್ರೇಟ್ರೂ ತಂದಿದ್ದೀವಿ. ಸೊ ಆರಾಮಾಗಿ ಕರೆಂಟನ್ನು ಯೂಸ್ ಮಾಡ್ಬೋದು. ಹಿಂಗಿದೆ ನೋಡಿ. ಏನು ಹೇಳೋಣ ಇದಕ್ಕೆ? ಏನು ಹೇಳ್ತೀರಾ ನೀವು? ಇದೇ ನೋಡ್ತಿರೋರು. ಸೂಪರ್ ನೋಡಿ. ಪ್ರವೀಣ್ ಅಂದ್ಬಿಟ್ಟು ನಾಗರಬಾವಿಲಿ ವ್ಯಾಲಿ ಕಾರ್ಸು ಪೀಸ್ವುಡ್ ಕಾರ್ ಶೋರೂಮ್ ನಮ್ದು ಓನ್ ಇರೋದು. 100+ ಕಾರ್ಸ್ ಇರುತ್ತೆ ಎನಿ ಟೈಮು. ಓನ್ ಇನ್ವೆಸ್ಟ್ಮೆಂಟ್. ಓಕೆ, ಯಾರೇ ಇದ್ರು ಬನ್ನಿ ದಯವಿಟ್ಟು. ಫ್ರೆಂಡ್ಸ್ಗೆ ಸೊ ಬಿಡು ಜಾಸ್ತಿ ಮಾಡು. ಸೊ ನೋಡಿ, CK ಅವರ ಒಂದು ಓನ್ ಪ್ರಾಡಕ್ಟು, ಕಲ್ಯಾಣ ಅವ್ರದ್ದು. ಇವರೇ ರೆಡಿ ಮಾಡಿರೋದು ಪ್ರಾಡಕ್ಟ್ ಇದು. ಬಾರ್ಬಿಕ್ಯೂ ಸೆಟಪ್ಪು. ಸೊ ನೆಕ್ಸ್ಟು ಯಾರಾದ್ರು ಕ್ಯಾಂಪಿಂಗ್ ಮಾಡೋರು ನೋಡಿ ಇದು ಹೆಂಗೆ ಸೆಟಪ್ ಆಗುತ್ತೆ ತೊಗೊಳ್ಳಿ. ಮನೇಲಿ ಯೂಸ್ ಮಾಡ್ಬೋದು, ಮತ್ತೆ ಫೈರ್ ಕ್ಯಾಂಪಾಗಿ ಯೂಸ್ ಮಾಡ್ಬೋದು ಇದನ್ನ.
ಮಳೆನೂ ಬಂತು, ನೋಡೋಣ ಏನಾಗುತ್ತೆ. ಸೊ ನೋಡಿ ಇಷ್ಟೇ ಈಸಿ, ಸೂಪರ್ ಸೂಪರ್. ಬಿಸಿ ಇದ್ದಾಗ ತೆಗಿಯಕ್ಕೆ ಇಂಟರ್ಲಾಕ್ ಎತ್ತಿ ನೀವು ಸೈಡ್ಗೆ ಇಟ್ರೆ ಇಲ್ಲಿ ಬೆಂಕಿ ಜಾಸ್ತಿ ಇದೆ ಅಂತಂದಾಗ ನೀವು ಸ್ಲೈಡ್ ಮಾಡ್ಕೋಬಹುದು. ಇಲ್ಲಿ ಚಿಕನ್ ಇರುತ್ತೆ ಅನ್ಕೊಳ್ಳಿ, ಜಾಸ್ತಿ ಇದಾಗ್ಬಿಡುತ್ತೆ ಅಂದ್ರೆ ಸ್ಲೈಡ್ ಮಾಡಿ ನೀವು ಇದು ಮಾಡ್ಬೋದು. ತಾಳು ಇಷ್ಟು ಸಾಕು ಸರ್ ಇದರಲ್ಲೇ ಒಂದು ಪೋರ್ಷನ್